ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರಾವಣ ಮಾಸದ ಹಿಂದೆನೆ ಹಬ್ಬಗಳು ಶುರುವಾಗುತ್ತೆ. ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸವೆಂದೇ ಕೂಡ ಕರೆಯಬಹುದು. ನಮ್ಮ ಸನಾತನ ಹಿಂದೂ ಪಂಚಾಂಗದಲ್ಲಿ 12 ಮಾಸಗಳಿವೆ. ಈ ಪ್ರತಿಯೊಂದು ಮಾಸದಲ್ಲೂ ತನ್ನದೇ ಆದ ವಿಶೇಷತೆ ಹೊಂದಿದೆ. ಅದರಲ್ಲೂ ಈ ಶ್ರಾವಣ ಮಾಸವನ್ನು ರಾಜಮಾಸವೆಂದೇ ಕರೆಯುತ್ತಾರೆ. ಆಷಾಢ ಮಾಸದ ಕೊನೆಯ ದಿನ ಭೀಮನ ಅಮಾವಾಸ್ಯೆಯು ಆಚರಿಸಿದ ಮರುದಿನವೇ ಶ್ರಾವಣ ಮಾಸ ಶುರುವಾಗುತ್ತೆ. ಚಂದ್ರಮಾನ ಪಂಚಾಂಗದ ಪ್ರಕಾರ ಶ್ರಾವಣ ಮಾಸವು 5ನೇ ಮಾಸದಂದು ಶುರುವಾಗುತ್ತೆ. ಮಹಾವಿಷ್ಣುವಿನ ಶ್ರವಣ ನಕ್ಷತ್ರವು ಹುಣ್ಣಿಮೆಯೊಂದು ಬರುವುದರಿಂದಲೇ ಈ ಮಾಸವನ್ನು ಶ್ರಾವಣ ಮಾಸವೆಂದು ಕರೆಯುತ್ತಾರೆ. ಇನ್ನು ಈ ವರ್ಷ ಶ್ರಾವಣ ಮಾಸವು ಜುಲೈ 25ರಂದು ಶುರುವಾಗಿದ್ದು, ಈ ಮಾಸದಲ್ಲಿ ಅತ್ಯಂತ ಪೂಜಿಸಲ್ಪಡುವ ದೇವರು ಭಗವಂತ ಮಹಾಶಿವ. ಈ ಮಾಸದಲ್ಲಿ ಶಿವನನ್ನು ಏಕೆ ಪೂಜಿಸುತ್ತಾರೆ, ಇದರ ಹಿಂದಿನ ಮಹತ್ವವೇನು, ಹಾಗೆ ಈ ಮಾಸದಲ್ಲಿ ಯಾವುದೆಲ್ಲ ಮುಖ್ಯ ಹಬ್ಬಗಳು ಬರುತ್ತವೆ, ಹಾಗೆ ಈ ಮಾಸದ ವಿಶೇಷತೆಯನ್ನು ತಿಳಿಯೋಣ. ಮಹಾದೇವ ಶಿವನಿಗೆ ಶ್ರೇಷ್ಠವಾದ ಮಾಸವೆಂದೇ ಹೇಳಲಾದ ಈ ಶ್ರವಣ ಮಾಸವು ಒಂದು ಪೌರಾಣಿಕ ಕಥೆಯಿಂದ ಶುರುವಾಗುತ್ತೆ. ಅದುವೇ ಸಮುದ್ರ ಮಂಥನ. ಈ ಕಥೆ ನಮಗೆ ಭಗವತ್ ಪುರಾಣ ಹಾಗೂ ವಿಷ್ಣು ಪುರಾಣದಲ್ಲಿ ಸಿಗುತ್ತದೆ. ವಿಷ್ಣು ಪುರಾಣದ ಪ್ರಕಾರ ದೇವತೆಗಳಿಗೆ ಹಾಗೂ ಅಸುರರಿಗೆ ಅಮೃತದ ಅವಶ್ಯಕತೆ ಬರುತ್ತದೆ. ಆಗ ಮಹಾವಿಷ್ಣುವಿನ ಸಲಹೆ ಮೇರೆಗೆ ದೇವತೆಯರು ಹಾಗೂ ಅಸುರರು ಸಮುದ್ರ ಮಂಥನ ಶುರು ಮಾಡುತ್ತಾರೆ. ಮೊದಲಿಗೆ ಇಲ್ಲಿ ಕಾಮಧೇನು ಹಸು ಹೊರಬರುತ್ತೆ. ಅದಾದ ಮೇಲೆ ದೇವಿ ವಾರುಳಿ ಹೊರಬರುತ್ತಾಳೆ. ಇದಾದ ಮೇಲೆ ಬಂದದ್ದೇ ವಿಷ. ಈ ವಿಷಕ್ಕೆ 3 ಲೋಕಗಳನ್ನು ಮುಗಿಸುವ ಶಕ್ತಿ ಇತ್ತು. ಈ ವಿಷವನ್ನು ತಾಣಲು ಯಾರು ಮುಂದೆ ಬರುವುದಿಲ್ಲ. ಆಗಲೇ ಮಹಾದೇವ ಶಿವನು ಅಲ್ಲಿಗೆ ಬಂದು ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನು ಕುಡಿಯುತ್ತಾರೆ. ಆದರೆ ತಾಯಿ ಪಾರ್ವತಿ ಶಿವನ ಗಂಟಲ ಮೇಲೆ ತನ್ನ ಕೈ ಹಿಡಿದು ವಿಷ ಶರೀರಕ್ಕೆ ಸಂಚಾರ ಆಗದಂತೆ ತಡೆಯುತ್ತಾರೆ. ಆಗ ಶಿವನ ಗಂಟಲು ವಿಷದ ಪ್ರಭಾವದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದಲೇ ಶಿವನನ್ನು ನೀಲಕಂಠ ಎಂದು ಕೂಡ ಕರೆಯುತ್ತಾರೆ. ಮಹಾದೇವನು ಲೋಕ ಕಲ್ಯಾಣಕ್ಕಾಗಿ ವಿಷ ಕೊಡದದ್ದು ಇದೇ ಶ್ರಾವಣ ಮಾಸದಲ್ಲಿ. ವಿಷದ ಪ್ರಭಾವವನ್ನು ಕಡಿಮೆ ಮಾಡಲು ಶಿವನು ಚಂದ್ರನನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಾನೆ. ಆದರೂ ವಿಷದ ಪ್ರಭಾವ ಕಡಿಮೆಯಾಗುವುದೇ ಇಲ್ಲ. ಆಗ ಎಲ್ಲಾ ದೇವಾನುದೇವತೆಗಳು ಗಂಗಾಜಲದಿಂದ ಶಿವನಿಗೆ ಅಭಿಷೇಕ ಮಾಡುತ್ತಾರೆ. ಇದೇ ಕಾರಣದಿಂದ ಪ್ರತಿ ಶ್ರಾವಣ ಮಾಸದಲ್ಲೂ ಮಹಾದೇವ ಶಿವನಿಗೆ ಗಂಗಾಜಲ, ಹಾಲು, ಮೊಸರಿನಿಂದ ಅಭಿಷೇಕ ಮಾಡುವ ಸಂಪ್ರದಾಯ ಮಾಡಿಕೊಂಡಿದ್ದಾರೆ. ನೀವು ಈ ಸಮುದ್ರ ಮಂಥನದ ಸಂಪೂರ್ಣ ಮಾಹಿತಿ ತಿಳಿಯಬೇಕೆಂದರೆ ಈ ವಿಡಿಯೋ ಮೇಲಿರುವ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶ್ರಾವಣ ಮಾಸದಲ್ಲಿ ಮಹಾದೇವನಿಗೆ ಹೆಚ್ಚಾಗಿ ಪೂಜಿಸಲು ಮತ್ತೊಂದು ಕಾರಣವಿದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ದೇವಶಯನಿ ಏಕಾದಶಿಯಂದು ಭಗವಂತ ಮಹಾವಿಷ್ಣುನು ಯೋಗ ನಿದ್ರೆಗೆ ಜಾರುತ್ತಾರೆ. ಮುಂದಿನ 4 ತಿಂಗಳು ಮಹಾವಿಷ್ಣುನು ಯೋಗ ನಿದ್ರೆಯಲ್ಲಿ ಇರುತ್ತಾರೆ. ಆಗ ತ್ರಿಲೋಕ ಪಾಲನೆಯ ಜವಾಬ್ದಾರಿಯನ್ನು ಮಹಾಶಿವನು ನೋಡಿಕೊಳ್ಳುತ್ತಾರೆ. ಹೀಗಾಗಿಯೇ ಶ್ರಾವಣ ಮಾಸದಲ್ಲಿ ಶಿವ ಪರಮಾತ್ಮರು ತಮ್ಮೆಲ್ಲಾ ಸಮಯವನ್ನು ಲೋಕ ಕಲ್ಯಾಣಕ್ಕಾಗಿ ಮೀಸಲಿಡುತ್ತಾರೆ. ಜೊತೆಗೆ ತಮ್ಮ ಎಲ್ಲಾ ಭಕ್ತರ ಕಷ್ಟ ಕಾರ್ಪಣ್ಯ ಸಂಕಷ್ಟಗಳನ್ನು ಪರಿಹಾರ ಮಾಡುತ್ತಾರೆ. ಮಹಾದೇವ ಮಾತ್ರವಲ್ಲದೆ ಶ್ರಾವಣ ಮಾಸವು ಮಹಾವಿಷ್ಣುವಿಗೂ ಸಹ ಬಹಳ ಪ್ರಿಯವಾದದ್ದು. ಮಹಾವಿಷ್ಣುವಿನ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರದಿಂದ ಕರೆಯಲಾದ ಈ ಶ್ರಾವಣ ಮಾಸ ಮಹಾವಿಷ್ಣುವಿನ ಆರಾಧನೆಗೂ ಕೂಡ ಬಹಳ ಶ್ರೇಷ್ಠ. ಹನುಮಾನ್ ಚಾಲಿಸವನ್ನು ರಚನೆ ಮಾಡಿದ ತುಳಸಿದಾಸರು ಕೂಡ ಇದೇ ಶ್ರಾವಣ ಮಾಸದಲ್ಲಿ ಜನಿಸಿದ್ದರು. ಶ್ರಾವಣ ಮಾಸದ 2ನೇ ಶುಕ್ರವಾರ ಮಹಾಲಕ್ಷ್ಮಿಯ ಜನನವಾದ ದಿನವೆಂದು ಅಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತಾರೆ. ಭಗವಂತ ಶ್ರೀ ಕೃಷ್ಣ ಜನಿಸಿದ ಮಾಸವೂ ಕೂಡ ಇದೇ ಶ್ರಾವಣ ಮಾಸ. ಇನ್ನು ನಿಮ್ಮೆಲ್ಲರ ಗುರುಗಳಾದ ಗುರು ರಾಘವೇಂದ್ರ, ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವವು ಇದೇ ಶ್ರಾವಣ ಮಾಸದಲ್ಲಿ ಬರುತ್ತದೆ. ಇದೇ ಆಗಸ್ಟ್ 10ನೇ ಸೋಮವಾರ ಪೂರ್ವಾರಾಧನೆ, ಆಗಸ್ಟ್ 12 ಮಂಗಳವಾರ ಮಧ್ಯಾರಾಧನೆ. ಇದೇ ದಿನ ನಮ್ಮ ಗುರುರಾಯರು ಬೃಂದಾವನಸ್ಥರಾದ ಭಕ್ತರ ಮಹತ್ವದ ದಿನ. ಹಾಗೆ ಆಗಸ್ಟ್ 12ರಂದು ಉತ್ತರಾರಾಧನೆ ಮಂತ್ರಾಲಯದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಸೋಮವಾರ, ಮಂಗಳವಾರ, ಶುಕ್ರವಾರ ಹಾಗೂ ಶನಿವಾರ ಬಹಳ ಶ್ರೇಷ್ಠವಾದ ವಾರವಾಗಿದೆ. ಸೋಮವಾರದಂದು ಶಿವ ಪರಮಾತ್ಮನ ಆರಾಧನೆ, ಮಂಗಳವಾರ ಮುತ್ತೈದೆಯರು ಶ್ರಾವಣ ಮಾಸದ ಪ್ರತಿ ಮಂಗಳವಾರ ಮಂಗಳಗೌರಿ ವ್ರತವನ್ನು ಆಚರಿಸುತ್ತಾರೆ. ಪುರಾಣಗಳ ಪ್ರಕಾರ ಸ್ವತಃ ನಾರದ ಮುನಿ ಮಹರ್ಷಿಯರೇ ಸತಿ ಸಾವಿತ್ರಿ ದೇವಿಗೆ ಈ ವ್ರತವನ್ನು ಮಾಡಲು ಹೇಳಿಕೊಟ್ಟಿದ್ದರು. ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ಸಂಪತ್ ಶುಕ್ರವಾರ ವ್ರತವನ್ನು ಆಚರಿಸುತ್ತಾರೆ. ಶ್ರಾವಣ ಮಾಸದ ಪ್ರತಿ ಶನಿವಾರದಂದು ಮಹಾಲಕ್ಷ್ಮಿ ದೇವಿ, ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶನಿದೇವನ ಪೂಜೆ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಈ ಶ್ರಾವಣ ಮಾಸದಲ್ಲಿ ಬರುವ ಪ್ರಮುಖ ಹಬ್ಬಗಳೇನೆಂದರೆ, ಮೊದಲಿಗೆ ನಾಗರ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಪಂಚಮಿ ಬರುತ್ತದೆ. ಅದರಿಂದ ಈ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಇನ್ನು ಮುಂದೆ ಬರುವುದು ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ವರಮಹಾಲಕ್ಷ್ಮಿಯ ವ್ರತಾಚರಣೆಯನ್ನು ಮಾಡುತ್ತಾರೆ.
ಈ ದಿನ ಮಹಾಲಕ್ಷ್ಮಿ ಜನ್ಮದಿನವೆಂದು ಆಚರಿಸುತ್ತಾರೆ. ಇನ್ನು ರಕ್ಷಾಬಂಧನ. ಈ ದಿನ ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಕ್ಷಾಬಂಧನವನ್ನು ಕಟ್ಟಿ ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾರೆ. ಹಾಗೆ ಕೃಷ್ಣ ಜನ್ಮಾಷ್ಟಮಿ. ಭಗವಂತ ಶ್ರೀ ಕೃಷ್ಣನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಎಂದು ಜನಿಸಿದ್ದರು. ಇದೇ ದಿನವನ್ನು ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಿಸುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಶ್ರಾವಣ ಮಾಸದ ವಿಶೇಷತೆಗಳು. ಎಲ್ಲರಿಗೂ ಈ ಶ್ರಾವಣ ಮಾಸ ಶುಭ ಹಾಗೂ ಸಂತೋಷ ತರಲಿ. ಹಾಗೆ ಯಾರೆಲ್ಲ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.